ಇಲ್ಲಿ ನಾಯಿಗಳದ್ದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಭೂಮಿ ಸಮತೋಲನ ಆಗಬೇಕು ಅಂದರೆ ಪ್ರತಿಯೊಂದು ಜೀವಿಯೂ ಬೇಕು. ಈಗ ನಾಯಿನೂ ಬೇಕು, ಪ್ರತಿಯೊಂದು ಸಕಲ ಜೀವರಾಶಿಗಳು ಬೇಕು. ಹಾಗಾಗಿ ನಾಯಿ ಒಂದು ಮನುಷ್ಯನ ಒಂದು ಭಾಗ. ಈಗ ಯಾವುದಾದ್ರು ಕಳ್ತನ ಆಯಿತು ಅಂದರೆ ನಾಯಿನೇ ಸಹಾಯಕ್ಕೆ ಕರೀತಾರೆ, ಆಯಿತಾ? ಆ ಸಹಾಯದಿಂದನೇ ಎಷ್ಟೋ ತನಿಖೆಗಳಿಂದ ಸಾಕಷ್ಟು ನಮಗೆ ವಿಷಯಗಳು ಸಿಕ್ಕಿದೆ. ಆಮೇಲೆ ತನಿಖೆಯಲ್ಲಿ ಸಫಲನೂ ಕಂಡಿದ್ದಾರೆ. ಅದರಿಂದ ಸಾಕಷ್ಟು ಜನಕ್ಕೆ ಶಿಕ್ಷೆಯೂ ಕೂಡ ಆಗಿದೆ. ಇಲ್ಲಿ ಒಂದು ಏನು ಅಂದರೆ ನಾಯಿಗಳ ನಿಯಂತ್ರಣಕ್ಕೆ ಒಂದು ಸಂತಾನ ಚಿಕಿತ್ಸೆಯನ್ನು ಮಾಡಿ ಅವಕ್ಕೆ ಒಂದು ಪ್ರತಿದಿನ ಒಂದು ಇಂಥದ್ದು ನಿರ್ದಿಷ್ಟ ಜಾಗದಲ್ಲಿ ಒಂದು ಆಹಾರ ಅಂತ ಒಂದು ಆಹಾರ ಹಾಕಿದ್ರೆ ಅವು ಅಲ್ಲಿ ತಿನ್ಕೊಂಡು ಅಲ್ಲಿರ್ತವೆ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಈ ಸಾಕಷ್ಟು ಹೆಣ್ಣಾಯಿಗಳನ್ನ ಸ್ವಲ್ಪ ಗಮನಿಸಿ ಅವಕ್ಕೆ ಸಂತಾನ ಚಿಕಿತ್ಸೆ ಮಾಡಿದ್ರೆ ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತೆ. ಹೌದು, ಅವ್ರು ಹೇಳ್ತಿರೋದು ಸತ್ಯ. ಏಕೆಂದರೆ ಈಗ ನಮ್ಮ ಭೂಮಿ ವಾತಾವರಣ ಮಳೆ ಗುಡುಗು ಸಿಡ್ಲು ಅದೆಲ್ಲ ಗೊತ್ತಾಗೋದೇ ಪ್ರಾಣಿಗಳಿಂದನೇ. ಈಗ ಭೂಕಂಪ ಆಗ್ತಾಯಿದೆ ಅಂದರೆ ಯಾವುದೋ ಒಂದು ನಾಯಿಗಳಿಂದನೇ ನಮಗೆ ಗೊತ್ತಾಗೋದು. ಹಾಗಾಗಿ ಅವು ಬದುಕಬೇಕು. ಅಂದರೆ ಅದನ್ನು ಬದುಕಬೇಕು ಅಂದಾಗ ಅದನ್ನು ಸ್ವಲ್ಪ ನಾವು ನಿಯಂತ್ರಣ ಮಾಡಬೇಕು. ನಿಯಂತ್ರಣ ಮಾಡಬೇಕಂದ್ರೆ ಸಂತಾನದ ಸ್ವಲ್ಪ ಜಿಲ್ಲಾಧಿಕಾರಿಗಳು, ಸ್ವಲ್ಪ ಇವರು ಸರ್ಕಾರ ಸ್ವಲ್ಪ ಆಸಕ್ತಿ ವಹಿಸಿ ಸ್ವಲ್ಪ ನಿಯಂತ್ರಣ ಕಡೆ ಗಮನ ಕೊಟ್ಟರೆ ಸ್ವಲ್ಪ ಅವು ಬದುಕ್ತವೆ, ಜನಗಳಿಗೂ ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ಅವು ಕೂಡ ರಕ್ಷಣೆ ಮಾಡಬೇಕು ಅಂತ. ಹೌದು, ಖಂಡಿತವಾಗ್ಲೂ ರಕ್ಷಣೆ ಮಾಡಲೇಬೇಕು. ಯಾಕೆಂದರೆ ಅದರಿಂದ ಉಪಯೋಗನೇ ಸರ್ಕಾರನೇ ಪಡ್ಕೊಳುತ್ತಲ್ಲ. ಈಗ ಆರ್ಮಿಲಿ ನಾಯಿಗಳು ಸಾಕ್ತಾ ಇದ್ದಾರೆ, ಮತ್ತು ಮಿಲ್ಟ್ರಿಗಳಲ್ಲಿ ನಾಯಿಗಳು ಸಾಕ್ತಾ ಇದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ನಾಯಿಗಳನ್ನ ಸಾಕ್ತಾ ಇದ್ದಾರೆ. ಆಮೇಲೆ ಅದನ್ನು ಶ್ವಾನ ಪ್ರದರ್ಶನ ಅಂತ ಪ್ರತಿ ವರ್ಷ ಮಾಡ್ತಾರೆ. ಆಮೇಲೆ ಎಷ್ಟೋ ಒಂದು ಹಬ್ಬಗಳ ಹರಿದಿನಗಳಲ್ಲಿ ಅವುಗಳನ್ನ ಆಟಾಡಿಸ್ತಾರೆ. ಅವಕ್ಕೂ ಎಲ್ಲ ಬುದ್ಧಿಶಕ್ತಿ ಇದೆ. ಏನೋ ಮಾತಾಡೋ ಒಂದು ಬಿಟ್ಟರೆ, ಮಾತಾಡೋಕ್ಕೆ ಬರಲ್ಲ ಅಂದ್ಬಿಟ್ರೆ ಪ್ರತಿಯೊಂದು ಅವಕ್ಕೆ ಗೊತ್ತಾಗುತ್ತೆ. ಏನಪ್ಪ ಅಂದರೆ ಇವರು ಕಾರ್ಪೊರೇಷನವರು ಸ್ವಲ್ಪ ಸಂತಾನ ಚಿಕಿತ್ಸೆ ಹೆಣ್ಣು ನಾಯಿಗಳನ್ನ ಸ್ವಲ್ಪ ಗಮನಿಸಿ ಸಂತಾನ ಚಿಕಿತ್ಸೆ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ.